ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೌಂದರ್ಯ ಮೇಡಮ್ ಮನೇಲಿ ಇದ್ಕೊಂಡೆ ನನ್ಗೆ ಯಾಕೆ ಫೋನ್ ಮಾಡ್ತಿದ್ದಾರೆ? ಇರಿ ಕೇಳ್ತೀನಿ. ಅಯ್ಯೋ, ಇದು ಅರ್ಚನಕ್ಕ ಕೊಟ್ಟಿದ್ದ ಫೋನು. ಅಂದ್ರೆ ಸೌಂದರ್ಯ ಮೇಡಮ್ ಫೋನ್ ಮಾಡ್ತಿರೋದು ನನ್ಗಲ್ಲ, ದಿಶನ್ಗೆ. ಸ್ವಲ್ಪ ತಲೆ ಸಿಕ್ಕಾಕೊಂಡ್ಬಿಡ್ತಿದ್ನಲ್ವಾ, ರಿಸೀವೇ ಮಾಡೋದ್ ಬೇಡ. ಇವಳೇನು ರಿಸೀವ್ ಮಾಡ್ತಿಲ್ಲ? ಆದ್ರೆ ಎಲ್ಲಿದಾರ ಅವರು? ಹಲೋ, ಹಾ ಪೊಲೀಸಪ್ಪ, ಹೆಂಗಿದ್ಯಾ ಪೊಲೀಸಪ್ಪ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ ಇವೆಂಟ್ ಇತ್ತಲ್ವಾ, ಅದು ತುಂಬಾ ಚೆನ್ನಾಗಿ ನಡೀತಂತೆ. ಅಲ್ಗೊಂದು ಮಾಡ್ಲು ಬಂದಿದ್ಲಂತೆ. ಕಪ್ಪಗೆ ನೊಣ ಮುತ್ಕೊಳ್ಳೋ ತರ ಎಲ್ಲರೂ ಅವ್ಳ ಸುತ್ತಮುತ್ತನೇ ಇದ್ರಂತೆ, ಗೊತ್ತಾ? ಅದ್ರಲ್ಲಂತೂ ನನ್ನ ಹಸ್ಬೆಂಡ್ ಅದ್ಕಿ ಇದಾರಲ್ವಾ, ಅವ್ರಂತೂ ಅವಳ ಹಿಂದೆ ಮುಂದೆನೇ ಅಲಿತಿದ್ರಂತೆ. ಗೊತ್ತಾ, ನಾನಂತೂ ನಕ್ಕಿ ನಕ್ಕಿ ಸಾಕಾಯ್ತು. ದಿಶಾ ನಿನ್ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಉರಿ ಇದ್ರೆ ಇನ್ ಇವಳು ಅವ್ರ ಅಪ್ಪನ ಹತ್ರ ನಿನ್ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದಾಳೆ. ದಿಶಾ ನಿನ್ ಜೊತೆ ನಡ್ಕೊಂಡಿದ್ದನ್ನೆಲ್ಲ ದೀಪಂಗೆ ಯಾರು ಹೇಳಿರ್ಬೋದು? ಇನ್ಯಾರು? ಅರ್ಚನೆ ಹೇಳಿರ್ತಾಳೆ. ಹೌದು, ಅದ್ಯಾವ ಬಂಡ ಧೈರ್ಯದಲ್ಲಿ ನಿನ್ ಬಗ್ಗೆ ಕೇವಲವಾಗಿ ಮಾತಾಡ್ತೀಯಾಳ ನೋಡು. ನಾನು ಹೇಳ್ತಾ ಇರೋದು ದಿಶಾ ಬಗ್ಗೆ, ಈ ದೀಪದ ಬಗ್ಗೆ. ಹೌದಾ? ಹಾಗಾದ್ರೆ ಇಬ್ರು ನಿನ್ನ ಇಲ್ಲಿ ನೋಡಿ, ಅದಕ್ಕೆ ಮೇಲ್ ಬಂದಿದೆ. ಏನ್ ಮೇಲ್ ಶಿರು? ಫಾರಿನ್ ಕ್ಲೈಂಟ್ಸ್ ಬಂದಿದ್ರಲ್ಲ ನಮ್ಮ ಈವೆಂಟ್ಗೆ, ಅವ್ರಿಗೆ ದಿಶಾ ಅವ್ರು ಹಾಕಿದ ಔಟ್ಫಿಟ್ ತುಂಬಾ ಇಷ್ಟ ಆಗಿದೆ ಅಂತ ಅಫಿಷಿಯಲ್ ಆಗಿ ಮೇಲ್ ಕಳಿಸಿದ್ದಾರೆ. ಅವ್ರಿಗೆ ಇಷ್ಟ ಆಗಿರೋದು ಔಟ್ಫಿಟ್ಟಾ ಇಲ್ಲ ದಿಶಾನಾ? ಎರಡು. ಅದಕ್ಕೆ ನಮ್ಮ ಮುಂದಿನ ಔಟ್ಫಿಟ್ಸ್ನು ದಿಶಾ ಅವರೇ ಕ್ಯಾರಿ ಮಾಡಬೇಕು ಅನ್ನೋದು ಅವ್ರ ಡಿಮ್ಯಾಂಡು. ಬೇಗ ದಿಶಾ ಅವ್ರ ಹತ್ರ ಮಾತಾಡ್ಬಿಡಿ. ನಾನು ಅವಳಿಗೆ ಕಾಲ್ ಮಾಡಿದ್ದೆ. ಹೌದಾ? ಏನಂದ್ರು? ಒಪ್ಕೊಂಡ್ರಾ? ಇಲ್ಲ. ಒಪ್ಕೊಳ್ಳಿಲ್ವಾ? ಯಾಕಂತದ್ಕೆ? ಅವ್ರ ಮಾನಿಟರಿ ಡಿಮ್ಯಾಂಡ್ಸ್ ಏನಿದ್ರು ಕೊಡೋಣ. ಅವ್ರು ನಮಗೆ ಅವಶ್ಯಕತೆ ಇದ್ದಾರೆ, ಅದಕ್ಕೆ ಬೇಕು ಅವರು. ಅದನ್ನ ಹೇಳಕ್ಕಾದ್ರೂ ಅವಳು ಫೋನ್ ರಿಸೀವ್ ಮಾಡ್ಬೇಕಲ್ವಾ? ಫೋನ್ ರಿಸೀವ್ ಮಾಡ್ತಿಲ್ವಾ? ಫೋನೇ ರಿಸೀವ್ ಮಾಡ್ತಿಲ್ಲ.